ಮಕ್ಕಳಿದ್ದರೆ ಮನೆ ಹೇಗಿರುತ್ತೆ ನೋಡಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಮ್ಮ ಮನೆ ಹಿಂಗೇ ಇರುತ್ತೆ. ಅವನು ಮಲಗೋದನ್ನೇ ನಾವು ಕಾಯ್ತಾ ಇರ್ತೀವಿ. ಅವನು ಎದ್ದಿದ್ರೆ ಅವನ ಹತ್ರನೇ ಇರಬೇಕು. ಏನಂದರೆ ಅದು ಹೇಳಿದ್ದಾನೆ, ಏನಂದರೆ ಅದನ್ನು ಮಾಡ್ತಿರ್ತಾನೆ. ನಮಗಂತೂ ಅವನ ಹಿಂದೆ ಇರೋದು, ಅವನ ಕಾವಲು ಕಾಯೋದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಮಕ್ಕಳಿರೋ ಮನೆ ಅಂದ್ರೇ ಹೀಗೆ ಅಲ್ವಾ, ಫುಲ್ ಮೆಸ್ಸಿಯಾಗಿರುತ್ತೆ. ಅವ್ರು ಮಲಗಿದಾಗ ಪ್ರಶಾಂತವಾಗಿರುತ್ತೆ. ಅವ್ರು ಮಲಗಿದಾಗಲೇ ನಾವೆಲ್ಲನೂ ಮಾಡ್ಕೊಬೇಕು. ಅವ್ರು ಎದ್ದಿದ್ದಾಗ ಈ ಕಡೆ ಆ ಕಡೆ ಅಲಗಾಡೋಕ್ಕಾಗಲ್ಲ. ಸ್ವಲ್ಪ ಜನ ಸಡನ್ನಾಗಿ ಮನೆಗೆ ಬಂದು ಅರ್ಥ ಮಾಡ್ಕೊಳ್ಳೋರಿದ್ದರೆ ನಮಗೂ ಖುಷಿ ಅನಿಸುತ್ತೆ. ಅರ್ಥ ಮಾಡ್ಕೊಳ್ದೇ ಇರೋರು ಏನು ಮಾಡ್ತಾರೆ, ಕಮೆಂಟ್ ಹೊಡಿತಾರೆ. ಎದ್ರೂ ಮಾತಾಡ್ತಾರೆ, ಬಿದ್ದರೂ ಮಾತಾಡ್ತಾರೆ. ಹಂಗಂದ್ಬಿಟ್ಟು ನಾವು ತಲೆ ಕೆಡಿಸ್ಕೋಬಾರ್ದು. ಈ 2025 ನಾವು ಕಲ್ತಿರೋ ಪಾಠ ಏನಂದರೆ, ಯಾರು ಏನಾದರೂ ಮಾತಾಡ್ಕೊಳ್ಳಿ, ಇಗ್ನೋರ್ ಮಾಡಬೇಕು. ನೋಡಿ, ನನ್ನ ಮನೆ ಇವಾಗ ಎಷ್ಟು ಕ್ಲೀನಾಗಿದೆ. ಅವ್ನು ಮಲಗಿದ್ದಾಗ ಮನೆ ಕನ್ನಡಿ ಥರ ಇರುತ್ತೆ, ಅವನು ಎದ್ದಿದ್ದಾಗ ಮೆಸ್ಸಿಯಾಗಿರುತ್ತೆ. ಅಷ್ಟೇ ಜೀವನನೂ. ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೆತನವಾಗಿರುತ್ತೆ, ಕೆಟ್ಟವ್ರ ಸಹವಾಸ ಮಾಡಿದ್ರೆ ಮೆಸ್ಸಿಯಾಗಿರುತ್ತೆ. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಅದೇ. ಒಳ್ಳೆಯವ್ರ ಸಹವಾಸ ಮಾಡಿ, ದುಷ್ಟನ ಕಂಡ್ರೆ ದೂರ ಇರಿ. ಇವಾಗೆಲ್ಲ ಈ ಜನ್ರೇಷನಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಕಂಡುಹಿಡಿಯೋಕ್ಕಂತೂ ಆಗಲ್ಲ. ಆದರೆ ನಿನ್ನ ಬಿಹೇವಿಯರ್ ಅವನ ಹತ್ರ ಇದೆಯಾ, ಅವನು ನಿನ್ನ ವೈಬ್ ಸೆಟ್ ಆಗುತ್ತೆ ಅಂತ. ಅದರಲ್ಲೇ ನೀನು ಗೆಸ್ ಮಾಡ್ಬೋದು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು. ನಾವು ಅವ್ರಿಗೆ ಏನು ಹೇಳ್ಕೊಡ್ತಿರೋ ಅವರಲ್ಲಿ ಅದನ್ನು ನೋಡಿದ್ರೆ ಅವರೇ ಒಳ್ಳೆಯವರು. ಅದನ್ನು ನಾವು ಹೇಳ್ಕೊಟ್ರೆ ನಮ್ಮ ಮಕ್ಕಳಿಗೆ ಅಷ್ಟೇ ಸಾಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ನಮ್ಮ ಮಕ್ಕಳಿಗೆ ಗಾದೆಗಳು ಹೇಳಿ ಬೆಳೆಸಿದ್ರೇ ಸಾಕು. ಅವರ ಅರ್ಥ ಒಳ್ಳೆ ಪಾಠ ಅಲ್ಲೇ ಕಲಿತಾರೆ. ಥ್ಯಾಂಕ್ ಯು ಸೋ ಮಚ್.